ನಮಸ್ಕಾರ. ಅಧ್ಯಾಯ 55. ಕಾಳಿ ಮತ್ತು ಸುಬೋಧ. ಕಾಳಿಪ್ರಸಾದ ಚಂದ್ರ ಎಂಬುವನು ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ 1883 ಇಸವಿಯ ಕೊನೆಯಲ್ಲಿ ಬಂದನು. ಇವನ ತಂದೆ ಕಲ್ಕತ್ತೆಯ ಒಂದು ಸ್ಕೂಲಿನಲ್ಲಿ ಉಪಾಧ್ಯಾಯರಾಗಿದ್ದರು. ಕಾಳಿಗೆ ಬಾಲ್ಯದಿಂದಲೂ ಆಧ್ಯಾತ್ಮಿಕ ಪ್ರವೃತ್ತಿ, ಭಗವದ್ಗೀತೆ ಮುಂತಾದ ವೇದಾಂತ ಪುಸ್ತಕಗಳನ್ನು ಓದುತ್ತಿದ್ದ. ಪ್ರಾಪ್ತ ವಯಸ್ಕನಾದ ಮೇಲೆ ಅವನನ್ನು ಶಾಲೆಗೆ ಹಾಕಿದರು. ಅಲ್ಲಿ ಬಾಬುರಾಮ ಅವನ ಸ್ನೇಹಿತನಾದ. ಶಾಲೆಯಲ್ಲಿ ಹುಡುಗ ಚೆನ್ನಾಗಿ ಚಿತ್ರಗಳನ್ನು ಬರೆಯುತ್ತಿದ್ದ. ಒಂದು ದಿನ ಆ ಚಿತ್ರಗಳನ್ನು ನೋಡಿ ಉಪಾಧ್ಯಾಯರು ತುಂಬ ಮೆಚ್ಚಿದರು. ನೀನು ಚಿತ್ರಕಾರನಾದರೆ ನಿನಗೆ ಒಳ್ಳೆಯ ಭವಿಷ್ಯವಿದೆ ಎಂದರು. ಆದರೆ ಕಾಳಿ ತನಗೆ ಈ ಕಲೆಯಲ್ಲಿ ಹೆಚ್ಚು ಆಸಕ್ತಿ ಇಲ್ಲ ಎಂದ. ಏತಕ್ಕೆ ಎಂದು ಉಪಾಧ್ಯಾಯರು ಕೇಳಿದಾಗ ಆ ಹುಡುಗ ಹೇಳಿದ, ಚಿತ್ರಕಾರ ಕೇವಲ ಪ್ರಕೃತಿಯ ಬಾಹ್ಯ ಸೌಂದರ್ಯವನ್ನು ಚಿತ್ರಿಸುತ್ತಾನೆ. ಆದರೆ ತತ್ವಜ್ಞಾನಿಯಾದರೂ ಅದರ ಕಾರಣಕ್ಕೆ ಹೋಗುತ್ತಾನೆ. ನನಗೆ ತತ್ವಜ್ಞಾನಿಯಾಗಲು ಆಸೆ. ಕಾಳಿ ತನ್ನ ಜ್ಞಾನದಾಹವನ್ನು ತೃಪ್ತಿಪಡಿಸಿಕೊಳ್ಳಲು ಹಗಲು ರಾತ್ರಿ ಶಾಸ್ತ್ರಗಳನ್ನು ಓದಿದ. ಅವನಿಗೆ ಯೋಗದ ಪುಸ್ತಕಗಳ ಮೇಲೆ ತುಂಬಾ ಪ್ರೀತಿ. ಒಂದು ಪುಸ್ತಕದಲ್ಲಿ ಯೋಗ್ಯ ಗುರುವಿನ ಸಹಾಯವಿಲ್ಲದೆ ಯಾರೂ ಯೋಗಿಗಳಾಗಲಾರರು ಎಂದಿತ್ತು. ಇದನ್ನು ಕುರಿತು ಕಾಳಿ ತನ್ನ ಸ್ನೇಹಿತನೊಡನೆ ಚರ್ಚೆ ಮಾಡುತ್ತಿದ್ದಾಗ ಆ ಸ್ನೇಹಿತ, ದಕ್ಷಿಣೇಶ್ವರದಲ್ಲಿ ರಾಮಕೃಷ್ಣ ಪರಮಹಂಸರು ಎಂಬುವರು ಇದ್ದಾರೆ, ಅವರು ನಿನಗೆ ಸಹಾಯ ಮಾಡಬಹುದು ಎಂದ. ಅವರನ್ನು ನೋಡಬೇಕೆಂಬ ಸಂಕಲ್ಪ ಮಾಡಿದ. ಒಂದು ದಿನ ಅಲ್ಲಿಗೆ ಹೋದ. ಆದರೆ ಅವನಿಗೆ ಸರಿಯಾದ ವಿಳಾಸವಿಲ್ಲದೆ ಎಲ್ಲೆಲ್ಲೋ ಅಲೆದಾಡಿ ಸಾಕಾಗಿ ಹೊಟ್ಟೆ ಹಸಿವಿನಿಂದ ಅಂತೂ ದಕ್ಷಿಣೇಶ್ವರವನ್ನು ಮಧ್ಯಾಹ್ನ ತಲುಪಿದ. ಅಲ್ಲಿ ಶ್ರೀರಾಮಕೃಷ್ಣರು ಕಲ್ಕತ್ತೆಗೆ ಹೋಗಿದ್ದಾರೆ ಎಂದು ಗೊತ್ತಾಗಿ ತುಂಬಾ ನಿರಾಶನಾದ. ಏನು ಮಾಡಬೇಕೋ ತಿಳಿಯದೆ ಸುಮ್ಮನೆ ಒಂದು ಕಡೆ ಕುಳಿತ. ಕೈಯಲ್ಲಿ ಕಾಸಿರಲಿಲ್ಲ. ಮತ್ತೆ ಕಲ್ಕತ್ತೆಗೆ ಹಿಂದಿರುಗಲು ಅಥವಾ ಏನನ್ನಾದರೂ ಕೊಂಡು ತಿನ್ನಲು. ಅಷ್ಟು ಹೊತ್ತಿಗೆ ಇವನ ಸಮವಯಸ್ಸಿನ ಒಬ್ಬ ಹುಡುಗ ಬಳಿಗೆ ಬಂದು, ನಿನಗೆ ಏನು ಬೇಕು, ಎಲ್ಲಿಂದ ಬಂದಿರುವೆ ಎಂದು ಕೇಳಿದ. ಅವನೇ ಶಶಿ. ಕಾಳಿ ತನ್ನ ಕಥೆಯನ್ನು ಹೇಳಿ ತಾನು ಕಲ್ಕತ್ತೆಗೆ ಹಿಂತಿರುಗುವುದಾಗಿ ಹೇಳಿದ. ಆದರೆ ಶಶಿ ಅವನಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಸಂಜೆಯವರೆಗೆ ಇರುವಂತೆ ಹೇಳಿದ. ಇಬ್ಬರು ಒಟ್ಟಿಗೆ ಸಾಯಂಕಾಲದವರೆಗೆ ಕಾಲ ಕಳೆದರು. ರಾತ್ರಿ ಶ್ರೀರಾಮಕೃಷ್ಣರು ಕಲ್ಕತ್ತೆಯಿಂದ ಬರುತ್ತಿದ್ದಾರೆ ಎಂದು ಶಶಿ ಹೇಳಿದ. ಸ್ವಲ್ಪ ಹೊತ್ತಿನಲ್ಲೇ ಅವರು ಜೈ ಕಾಳಿ ಎನ್ನುತ್ತಾ ತಮ್ಮ ಕೋಣೆಗೆ ಪ್ರವೇಶಿಸಿದರು. ಶಶಿ ಶ್ರೀರಾಮಕೃಷ್ಣರಿಗೆ ಕಾಳಿಯ ಸಮಾಚಾರವನ್ನು ಹೇಳಿದ ಮೇಲೆ ಅವನನ್ನು ಬಂದು ನೋಡುವಂತೆ ಹೇಳಿದರು. ಕಾಳಿ ಬಹಳ ಭಯಭಕ್ತಿಗಳಿಂದ ಒಳಗೆ ಹೋದ. ಅವನು ನಿರೀಕ್ಷಿಸಿದ್ದ ಯಾರೋ ಒಬ್ಬ ಜಟಾಜೂಟಧಾರಿಯಾದ ವ್ಯಕ್ತಿಯನ್ನು ತಾನು ನೋಡುತ್ತೇನೆ ಎಂದು. ಆದರೆ ಅವನು ನೋಡಿದ್ದು ಸಾಧಾರಣ ಉಡುಗೆಯಲ್ಲಿದ್ದವರನ್ನು. ಅವರಲ್ಲಿ ಯಾವ ಬಾಹ್ಯ ಆಡಂಬರವೂ ಇರಲಿಲ್ಲ. ಮಂದಹಾಸದಿಂದ ಇವನನ್ನು ಮಾತನಾಡಿಸಿ ಸ್ವಲ್ಪ ಹೊತ್ತಾದ ಮೇಲೆ ಬೆಳಿಗ್ಗೆ ಮತ್ತೆ ನಿನ್ನನ್ನು ನೋಡುತ್ತೇನೆ ಎಂದರು. ಕಾಳಿ ವರಾಂಡದಲ್ಲಿ ರಾತ್ರಿ ಕಳೆದ. ಬೆಳಿಗ್ಗೆ ಮತ್ತೆ ಶ್ರೀರಾಮಕೃಷ್ಣರನ್ನು ನೋಡಿದ. ಅವರೊಡನೆ ಸ್ವಲ್ಪ ಹೊತ್ತು ಮಾತನಾಡಿದ ಮೇಲೆ, ನಿನಗೆ ಮದುವೆ ಆಗಿದೆಯೇ ಎಂದು ಕೇಳಿದರು. ಕಾಳಿ, ಇಲ್ಲ, ಆದರೆ ಮನೆಯಲ್ಲಿ ತಂದೆ ತಾಯಿಗಳು ಅದಕ್ಕೆ ಪ್ರಯತ್ನ ಮಾಡುತ್ತಿರುವರು ಎಂದ. ಕಾಳಿಯನ್ನು ಕರೆದುಕೊಂಡು ಹೋಗಿ ಉತ್ತರ ವರಾಂಡದಲ್ಲಿ ಒಂದು ಹಲಗೆ ಮೇಲೆ ಕೂಡಿಸಿ ಅವನನ್ನು ಮುಟ್ಟಿದರು. ಯಾವುದೋ ಶಕ್ತಿ ಇವನನ್ನು ಪ್ರವೇಶಿಸಿದಂತೆ ಆಯಿತು. ಅನಂತರ ಅವನನ್ನು ಕಾಳಿ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡು ಎಂದರು. ಅವನು ಬೀಳ್ಕೊಳ್ಳುವಾಗ ಮತ್ತೆ ಬಾ ಎಂದರು. ಕಾಳಿಯ ವಿಷಯದಲ್ಲಿ ಶ್ರೀರಾಮಕೃಷ್ಣರು ಅನೇಕ ರೀತಿ ಹೇಳುತ್ತಿದ್ದರು. ಅವನ ಹುಬ್ಬು ಕೃಷ್ಣನ ಹುಬ್ಬುಗಳಂತೆ ಇದೆ ಎಂದರು. ಭಗವಂತನಾದ ಶ್ರೀಕೃಷ್ಣನ ಕೆಲವು ಲಕ್ಷಣಗಳು ಅವನಲ್ಲಿವೆ ಎಂದು ಒಂದು ದಿನ ಹೇಳಿದರು. ಕಾಳಿಗೆ ಯೋಗದ ವಿಷಯದಲ್ಲಿ ತುಂಬಾ ಕುತೂಹಲವಿದ್ದುದನ್ನು ನೋಡಿ, ನೀನು ಹಿಂದಿನ ಜನ್ಮದಲ್ಲಿ ಯೋಗಿಯಾಗಿದ್ದೆ, ಅದಕ್ಕೆ ನಿನಗೆ ಅದರ ಮೇಲೆ ಇಷ್ಟು ಆಸಕ್ತಿ ಈ ಜನ್ಮದಲ್ಲಿ ಎಂದರು. ಅವನಲ್ಲಿದ್ದ ಶೌಚಾಚಾರ, ಅವನ ಕ್ರಮಬದ್ಧ ಜೀವನವನ್ನು ಮೊದಲಿನಿಂದಲೂ ಶ್ರೀರಾಮಕೃಷ್ಣರು ಮೆಚ್ಚಿದರು. ಶ್ರೀರಾಮಕೃಷ್ಣರ ನೇತೃತ್ವದಲ್ಲಿ ಕಾಳಿ ಸಾಧನೆ ಮಾಡಲಾರಂಭಿಸಿದ. ಅವರ ದಯೆಯಿಂದ ಹಲವು ಆಧ್ಯಾತ್ಮಿಕ ಅನುಭವಗಳನ್ನು ಪಡೆದ. ಒಂದು ಸಲ ಅವನು ಶ್ರೀರಾಮಕೃಷ್ಣರನ್ನು ಹಿಂದಿನ ಅವತಾರಗಳ ಗುಂಪಿನಲ್ಲಿ ಕಂಡನು. ಈ ಅವತಾರ ವ್ಯಕ್ತಿಗಳೆಲ್ಲ ಒಬ್ಬೊಬ್ಬರಾಗಿ ಶ್ರೀರಾಮಕೃಷ್ಣರೊಳಗೆ ಪ್ರವೇಶಿಸಿ ಅನಂತರ ಹೊರಗೆ ಬಂದರು. ಇದರಿಂದ ಶ್ರೀರಾಮಕೃಷ್ಣರು ಹಿಂದಿನ ಎಲ್ಲ ಅವತಾರಗಳ ಸಂಗಮ ಸ್ವರೂಪ ಎಂದು ಭಾವಿಸತೊಡಗಿದ. ಆದರೆ ಮತ್ತೊಂದು ದಿನ ಅವತಾರಗಳೆಲ್ಲ ಒಂದು ಜ್ಯೋತಿಯಲ್ಲಿ ಐಕ್ಯವಾಗುತ್ತಿದ್ದುದನ್ನು ನೋಡಿದನು. ಇದನ್ನು ಶ್ರೀರಾಮಕೃಷ್ಣರಿಗೆ ತಿಳಿಸಿದಾಗ ಅವರು, ನೀನು ವೈಕುಂಠ ದರ್ಶನ ಮಾಡಿರುವೆ, ಇನ್ನು ಮೇಲೆ ನಿನಗೆ ಯಾವ ಸಾಕಾರದ ಅನುಭವಗಳೂ ಆಗುವುದಿಲ್ಲ, ಅವುಗಳನ್ನು ನೀನು ಮೀರಿ ಹೋಗಿರುವೆ ಎಂದರು. ಇದು ನಿಜವಾಯಿತು.
ಕಾಳಿಯ ಮನಸ್ಸು ಆಧ್ಯಾತ್ಮಿಕ ಪ್ರಭಾವಗಳಿಗೆ ಹೆಚ್ಚು ಒಳಗಾಗುತ್ತಿತ್ತು. ನಂತರ ಕಾಳಿಗೆ ಧ್ಯಾನದಲ್ಲಿ ನಿರ್ಗುಣಕ್ಕೆ ಸಂಬಂಧಪಟ್ಟ ಅಸೀಮ ಭಾವನೆಗಳು ಬರುತ್ತಿದ್ದವು. ಕಾಳಿ ಶ್ರೀರಾಮಕೃಷ್ಣರ ಅಂತರಂಗ ಭಕ್ತರ ಗುಂಪಿಗೆ ಸೇರಿದ್ದನು. ಅವನು ಪದೇ ಪದೇ ದಕ್ಷಿಣೇಶ್ವರಕ್ಕೆ ಬಂದು 1-2 ದಿನಗಳಿದ್ದು ಹೋಗುತ್ತಿದ್ದನು. ಅವನಿಗೆ ಮೀನು ಹಿಡಿಯುವ ಅಭ್ಯಾಸವಿತ್ತು. ದಕ್ಷಿಣೇಶ್ವರದ ತೋಟದಲ್ಲಿಯೂ ಕೆಲವು ವೇಳೆ ಅವನು ಮೀನುಗಳನ್ನು ಹಿಡಿಯುತ್ತಿದ್ದ. ಒಂದು ದಿನ 3-4 ಮೀನುಗಳನ್ನು ಹಿಡಿದನು. ಶ್ರೀರಾಮಕೃಷ್ಣರಿಗೆ ಈ ವಿಷಯ ತಿಳಿದು, ಏತಕ್ಕೆ ನೀನು ಈ ಕ್ರೂರ ಕೆಲಸ ಮಾಡುತ್ತಿ ಎಂದರು. ಅದಕ್ಕೆ ಕಾಳಿ, ನಾನೇನು ತಪ್ಪು ಮಾಡಿಲ್ಲ, ನಾವೆಲ್ಲ ಆತ್ಮರು, ಆತ್ಮ ಅಮರ, ಆದ ಕಾರಣ ನಾನು ನಿಜವಾಗಿಯೂ ಮೀನನ್ನು ಕೊಂದಿಲ್ಲ ಎಂದನು. ಆಗ ಶ್ರೀರಾಮಕೃಷ್ಣರು, ನೀನು ತಪ್ಪು ತಿಳಿದುಕೊಂಡಿರುವೆ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವನು ಯಾರಿಗೂ ನೋವನ್ನುಂಟು ಮಾಡುವುದಿಲ್ಲ. ಅದು ಅವನ ಸ್ವಭಾವಕ್ಕೆ ವಿರುದ್ಧ. ಅವನೆಂದು ತಪ್ಪು ಹೆಜ್ಜೆ ಇಡುವುದಿಲ್ಲ ಎಂದರು. ಇದನ್ನೇ ಕಾಳಿ ಮನನ ಮಾಡತೊಡಗಿದ. 3 ದಿನಗಳ ಮೇಲೆ ಇದರ ಸತ್ಯವನ್ನು ಅವನು ಅರಿತನು. ಸುಬೋಧ ಎಂಬುವನು ಕಲ್ಕತ್ತೆಯ ತಂತಾನಿಯಾ ಎಂಬ ಕಡೆ ಕಾಳಿ ದೇವಸ್ಥಾನವನ್ನು ಕಟ್ಟಿಸಿದ ಶಂಕರ ಘೋಷ್ ಎಂಬುವರ ಮನೆತನಕ್ಕೆ ಸೇರಿದವನು. ಇವನು ಹೈಸ್ಕೂಲಿನಲ್ಲಿ ಓದುತ್ತಿದ್ದ. ಇವನಿಗೆ 17 ವರ್ಷಗಳಾಗಿದ್ದವು. ಶಾಲೆಯ ಪುಸ್ತಕಗಳಿಗಿಂತ ಅವನಿಗೆ ಆಧ್ಯಾತ್ಮಿಕ ಗ್ರಂಥಗಳ ಮೇಲೆ ಆಸಕ್ತಿ ಬಹಳ. ಒಂದು ದಿನ ಇವನ ತಂದೆ ಶ್ರೀರಾಮಕೃಷ್ಣರ ಬೋಧನೆಗಳು ಎಂಬ ಪುಸ್ತಕವನ್ನು ಕೊಟ್ಟ. ಅದನ್ನು ಓದಿದ ಸುಬೋಧನಿಗೆ ಅವರನ್ನು ನೋಡಬೇಕೆಂಬ ಆಸೆ ಕೆರಳಿತು. ತನ್ನ ತಂದೆಯನ್ನು ಕೇಳಿದಾಗ ಅವನನ್ನು ತನ್ನ ಮನೆಯವರೊಂದಿಗೆ 1 ಸಲ ಕರೆದುಕೊಂಡು ಹೋಗುತ್ತೇನೆ ಎಂದು ಮಾತು ಕೊಟ್ಟನು. ಆದರೆ ಸುಬೋಧನಿಗೆ ಅಲ್ಲಿಯ ತನಕ ಕಾಯುವುದಕ್ಕೆ ಆಗಲಿಲ್ಲ. ಸ್ವಲ್ಪ ದಿನಗಳ ಮೇಲೆ ಅವನು ತನ್ನ ಸ್ನೇಹಿತನಾದ ಕ್ಷೀರೋದ ಎಂಬುವನೊಂದಿಗೆ ದಕ್ಷಿಣೇಶ್ವರಕ್ಕೆ ಹೋದ. ಇದು ಸುಮಾರು 1885ನೇ ಇಸವೆಯಲ್ಲಿ ಇರಬೇಕು. ಪರಮಹಂಸ ಎಂದರೆ ಅವರೊಬ್ಬ ಮಂತ್ರವಾದಿ ಇರಬೇಕು ಎಂದು ಸುಬೋಧ ಭಾವಿಸಿದ್ದ. ಅವನು ಇದುವರೆಗೆ ಯಾವ ಸಾಧುವಿನ ಹತ್ತಿರವೂ ಮಾತನಾಡಿರಲಿಲ್ಲ. ಆದ ಕಾರಣವೇ ಸುಬೋಧ ತನ್ನ ಸ್ನೇಹಿತನಿಗೆ, ನೀನು ಮೊದಲು ಅವರೊಡನೆ ಹೋಗಿ ಮಾತನಾಡು, ನಂತರ ನಾನು ಬರುತ್ತೇನೆ ಎಂದ. ಇಬ್ಬರೂ ಶ್ರೀರಾಮಕೃಷ್ಣರ ಕೋಣೆಗೆ ಹೋಗಿ ಅವರಿಗೆ ಕೈ ಮುಗಿದರು. ಹತ್ತಿರ ಕ್ಷೀರೋದ ನಿಂತಿದ್ದ. ನೀವು ಎಲ್ಲಿಂದ ಬರುತ್ತೀರಿ ಎಂದು ಶ್ರೀರಾಮಕೃಷ್ಣರು ಕೇಳಿದರು. ಕಲ್ಕತ್ತೆಯಿಂದ ಎಂದ ಕ್ಷೀರೋದ. ದೂರದಲ್ಲಿ ನಿಂತಿದ್ದ ಸುಬೋಧನನ್ನು ನೋಡಿ, ಅವನೇಕೆ ಅಷ್ಟು ದೂರದಲ್ಲಿ ನಿಂತಿದ್ದಾನೆ, ಹತ್ತಿರ ಬಾ ಎಂದರು. ನೀನು ಶಂಕರ ಘೋಷರ ಮನೆಗೆ ಸೇರಿದವನಲ್ಲವೇ ಎಂದು ಅವನನ್ನು ಕೇಳಿದರು. ಸುಬೋಧ, ಹೌದು ಮಹಾಶಯರೇ, ಆದರೆ ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದ. ಆಗ ಶ್ರೀರಾಮಕೃಷ್ಣರು, ನಾನು ಜಾಮಾಪುಕರದಲ್ಲಿದ್ದಾಗ ನಿಮ್ಮ ಮನೆಗೆ ಮತ್ತು ಕಾಳಿ ದೇವಸ್ಥಾನಕ್ಕೆ ಬರುತ್ತಿದ್ದೆ. ಅದು ನೀನು ಹುಟ್ಟುವುದಕ್ಕೆ ಮುಂಚೆ. ನೀನು ಮುಂದೆ ಇಲ್ಲಿಗೆ ಬರುತ್ತೀಯಾ ಎಂದು ನನಗೆ ಗೊತ್ತಿತ್ತು. ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುವರೋ ಅವರನ್ನು ತಾಯಿ ಇಲ್ಲಿಗೆ ಕಳುಹಿಸುತ್ತಾಳೆ. ನೀನು ಏತಕ್ಕೆ ಅಷ್ಟು ದೂರ ನಿಂತಿರುವೆ, ಹತ್ತಿರ ಬಾ ಎಂದರು. ಅವನು ಹತ್ತಿರ ಬಂದ ಮೇಲೆ ಶ್ರೀರಾಮಕೃಷ್ಣರು ಅವನ ಕೈಯನ್ನು ಹಿಡಿದುಕೊಂಡು ಸ್ವಲ್ಪ ಹೊತ್ತು ಕಣ್ಣನ್ನು ಮುಚ್ಚಿಕೊಂಡರು. ಅನಂತರ, ನೀನು ನಿನ್ನ ಗುರಿಯನ್ನು ಮುಟ್ಟುತ್ತೀಯೇ, ತಾಯಿ ಹೀಗೆ ಹೇಳುತ್ತಾಳೆ ಎಂದರು. ಅವರಿಬ್ಬರನ್ನು ಚಾಪೆಯ ಮೇಲೆ ಕೂಡಿಸಿ ದಕ್ಷಿಣೇಶ್ವರಕ್ಕೆ ಹೇಗೆ ಬಂದಿರಿ ಎಂದು ಕೇಳಿದರು. ಸುಬೋಧ, ನಡೆದುಕೊಂಡು ಬಂದೆವು ಎನ್ನುತ್ತಾನೆ. ಅಷ್ಟು ದೂರ ನೀನು ನಡೆದುಕೊಂಡು ಬಂದೆಯಾ? ನನ್ನ ವಿಷಯ ನಿನಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದರು. ನಿಮ್ಮ ಬೋಧನೆಗಳು ನನಗೆ ತುಂಬಾ ಇಷ್ಟವಾಯಿತು. ನೀವು ಎಷ್ಟು ದೊಡ್ಡ ಮನುಷ್ಯರು, ಎಷ್ಟು ಪ್ರಖ್ಯಾತರು, ಆದ ಕಾರಣವೇ ನಿಮ್ಮನ್ನು ನೋಡಲು ಬಂದೆವು ಎಂದನು. ಈ ಮಾತನ್ನು ಕೇಳಿದೊಡನೆ ಅವರಲ್ಲಿ ದೊಡ್ಡ ಬದಲಾವಣೆ ಆಯಿತು. ನಾನೊಂದು ಕೀಟಕ್ಕಿಂತ ಕಡೆ, ಕೀರ್ತಿಯೇ, ಹೆಸರೇ ನಾಚಿಕೆಗೇಡು. ನಾನೊಂದು ಕೀಟಕ್ಕಿಂತ ಕಡೆ. ಜಗನ್ಮಾತೆಯ ಆಶೀರ್ವಾದವನ್ನು ಯಾರು ಪಡೆಯಬೇಕಾಗಿದೆಯೋ ಅವರನ್ನು ಅವಳೇ ಇಲ್ಲಿಗೆ ಕಳುಹಿಸುತ್ತಾಳೆ. ನೀವು ಇಲ್ಲಿಗೆ ಮಂಗಳವಾರ, ಶನಿವಾರಗಳಲ್ಲಿ ಬನ್ನಿ ಎಂದರು. ಸುಬೋಧ, ಆ ದಿನಗಳಲ್ಲಿ ನಮಗೆ ಬರುವುದಕ್ಕೆ ಆಗುವುದಿಲ್ಲ. ನಮ್ಮ ಮನೆಯವರಿಗೆ ನಾನಿಲ್ಲಿಗೆ ಬರುವುದು ಗೊತ್ತಾಗುವುದು. ನೀವು ಏನನ್ನು ಹೇಳಬೇಕೆಂದಿರುವರೋ ಅದನ್ನು ಇಂದೇ ಹೇಳಿಬಿಡಿ ಎಂದ. ಆಗ ಶ್ರೀರಾಮಕೃಷ್ಣರು, ಮಗು, ನಾನು 1 ಸಲ ಹೇಳಿದರೆ ಅದಕ್ಕೆ ವಿರೋಧವಾಗಿ ಹೋಗಲಾರೆ. ನಾನು ಏನಾದರೂ ಇಂತಹ ದಿವಸ ಇಂತಹ ಸ್ಥಳಕ್ಕೆ ಹೋಗುತ್ತೇನೆ ಎಂದರೆ ಹಾಗೆಯೇ ಮಾಡಬೇಕು. ಇಲ್ಲದೆ ಇದ್ದರೆ ಸಾಧ್ಯವೇ ಇಲ್ಲ. ನನಗೆ ಇಚ್ಛೆ ಇಲ್ಲದೇ ಇದ್ದರೂ ತಾಯಿ ಅಲ್ಲಿಗೆ ನನ್ನನ್ನು ಎಳೆದುಕೊಂಡು ಹೋಗುತ್ತಾಳೆ ಎಂದರು. ಹುಡುಗರಿಗೆ ಸಿಹಿ ತಿಂಡಿ ಕೊಟ್ಟು ದೋಣಿ ಅಥವಾ ಗಾಡಿಯಲ್ಲಿ ಹೋಗಲು ಕಾಸನ್ನು ತೆಗೆದುಕೊಳ್ಳುವಂತೆ ಬಲಾತ್ಕರಿಸಿದರು. ಆದರೆ ಅವರು ಅದಕ್ಕೆ ಒಪ್ಪದೆ ನಡೆದುಕೊಂಡೇ ಕಲ್ಕತ್ತೆಗೆ ಬಂದರು. 3ನೇ ಶನಿವಾರ ಶಾಲೆಗೆ ಚಕ್ಕರ್ ಕೊಟ್ಟು ಸುಬೋಧ ತನ್ನ ಸ್ನೇಹಿತನೊಡನೆ ದಕ್ಷಿಣೇಶ್ವರಕ್ಕೆ ಬಂದ. ಶ್ರೀರಾಮಕೃಷ್ಣರ ಕೋಣೆಯ ತುಂಬ ಜನ ತುಂಬಿದ್ದರು.
ಬಾಗಿಲಿನಿಂದ ಇಣುಕಿ ನೋಡಿ ಇಬ್ಬರು ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಿದರು. ಇವರನ್ನು ನೋಡಿ ಅಲ್ಲಿಯೇ ಇರಿ ಎಂದು ಶ್ರೀರಾಮಕೃಷ್ಣರು ಹೇಳಿದರು. ಕೋಣೆಯಲ್ಲಿದ್ದವರಿಗೆ ಎಲ್ಲರೂ ಇಲ್ಲಿಯೇ ಸ್ವಲ್ಪ ಹೊತ್ತು ಇರಿ ಎಂದು ಸುಬೋಧ ಮತ್ತು ಅವನ ಸ್ನೇಹಿತನಿದ್ದ ಸ್ಥಳಕ್ಕೆ ಬಂದರು. ಆಗ ಸುಮಾರು ಮಧ್ಯಾಹ್ನ 3 ಗಂಟೆ ಆಗಿತ್ತು. ರಾಖಾರನಿಗೆ ಸ್ವಲ್ಪ ಗಂಗಾಜಲವನ್ನು ತರಲು ಹೇಳಿದರು. ತಂದ ಮೇಲೆ ಅದರಿಂದ ತಮ್ಮ ಕೈಗಳನ್ನು ತೊಳೆದುಕೊಂಡರು. ಅನಂತರ ಶಿವನ ದೇವಸ್ಥಾನಕ್ಕೆ ಹೋಗುವ ಮೆಟ್ಟಿಲ ಮೇಲೆ ಕುಳಿತುಕೊಂಡು ಹುಡುಗರಿಗೂ ಕುಳಿತುಕೊಳ್ಳುವಂತೆ ಹೇಳಿದರು. ಕ್ಷೀರೋದನಿಗೆ ಅವನ ನಾಲಿಗೆಯನ್ನು ತೋರಿಸುವುದಕ್ಕೆ ಹೇಳಿದರು. ಶ್ರೀರಾಮಕೃಷ್ಣರು ತಮ್ಮ ಹಸ್ತದಿಂದ ಏನನ್ನೋ ಬರೆದು ಹೊಕ್ಕಳಿನಿಂದ ತಲೆಯವರೆಗೆ ತಮ್ಮ ಕೈಗಳಿಂದ ನೇವರಿಸಿದರು. ಹೀಗೆಯೇ ಸುಬೋಧನಿಗೂ ಮಾಡಿ ಜಾಗೃತಳಾಗು ತಾಯಿ, ಜಾಗೃತಳಾಗು ತಾಯಿ ಎಂದು ಹೇಳಿದರು. ಅನಂತರ ಅವರಿಬ್ಬರಿಗೂ ಧ್ಯಾನ ಮಾಡುವುದಕ್ಕೆ ಹೇಳಿದರು. ಶ್ರೀರಾಮಕೃಷ್ಣರು ತಮ್ಮ ಕೈಗಳಿಂದ ಸುಬೋಧನನ್ನು ಮುಟ್ಟಿದ್ದೇ ತಡ ಅವನಲ್ಲಿ ಸುಪ್ತವಾಗಿದ್ದ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಯಿತು. ಧ್ಯಾನ ಮಾಡಲು ಪ್ರಯತ್ನಿಸಿದೊಡನೆ ದೇಹವೆಲ್ಲ ನಡುಗಲಾರಂಭಿಸಿತು. ಮೂಲಾಧಾರದಿಂದ ಸಹಸ್ರಾರದವರೆಗೆ ಏನೋ ಹರಿದುಕೊಂಡು ಹೋಗುವ ಹಾಗೆ ಕಂಡಿತು. ಅವರ್ಣನೀಯ ಆನಂದವನ್ನು ಅವನು ಅನುಭವಿಸಿದನು. ತನ್ನಲ್ಲಿ ಒಂದು ಅಪೂರ್ವ ಜ್ಯೋತಿಯನ್ನು ಕಂಡನು. ಅದರಲ್ಲಿ ಹಲವು ದೇವದೇವಿಯರು ಮಿಂಚಿನಂತೆ ಹೊಳೆಯುತ್ತಿದ್ದರು. ಧ್ಯಾನ ಗಾಢವಾಗುತ್ತಾ ಬಂದಂತೆ ಸುಬೋಧ ತನ್ನ ವ್ಯಕ್ತಿತ್ವವನ್ನು ಮರೆಯತೊಡಗಿದ. ಅವನಿಗೆ ಪ್ರಜ್ಞೆ ಬಂದಾಗ ಶ್ರೀರಾಮಕೃಷ್ಣರು ತಲೆಯಿಂದ ಹೊಕ್ಕಳ ಕಡೆ ಕೈಯಿಂದ ಸವರುತ್ತಿದ್ದರು. ನೀನು ಏನಾದರೂ ಮನೆಯಲ್ಲಿ ಧ್ಯಾನವನ್ನು ಮಾಡುತ್ತಿದ್ದೀಯೋ ಎಂದು ಕೇಳಿದರು. ಸುಬೋಧ ನನ್ನ ತಾಯಿ ದೇವದೇವಿಯರ ವಿಷಯವನ್ನು ಹೇಳಿದಾಗ ಅವುಗಳನ್ನು ಕುರಿತು ಸ್ವಲ್ಪ ಚಿಂತನೆ ಮಾಡುತ್ತಿದ್ದೆ ಎಂದ. ಆದ ಕಾರಣವೇ ನೀನು ಅಷ್ಟು ಸುಲಭವಾಗಿ ಮನಸ್ಸನ್ನು ಏಕಾಗ್ರ ಮಾಡಲು ಸಾಧ್ಯವಾಯಿತು ಎಂದರು. ಅನಂತರ ಕ್ಷೀರೋದನಿಗೆ ನೀನೇನಾದರೂ ನೋಡಿದೆಯಾ, ಅನುಭವಿಸಿದೆಯಾ ಎಂದು ಕೇಳಿದರು. ಆ ಹುಡುಗ ಅದಕ್ಕೆ ನನಗೆ ಏನೂ ಆಗಲಿಲ್ಲ ಎಂದನು. ಶ್ರೀರಾಮಕೃಷ್ಣರು ಕ್ರಮೇಣ ಅವುಗಳೆಲ್ಲ ಬರುವು ಎಂದರು. ಪಂಚವಟಿಗೆ ಹೋಗಿ ಧ್ಯಾನ ಮಾಡುವಂತೆ ಹುಡುಗರಿಗೆ ಹೇಳಿ ಶ್ರೀರಾಮಕೃಷ್ಣರು ಕೋಣೆಗೆ ಹೋದರು. ಅವರು ಕಲ್ಕತ್ತೆಗೆ ಹೊರಟಾಗ ಸಿಹಿ ತಿಂಡಿಯನ್ನು ಕೊಟ್ಟರು. ಗಾಡಿ ಬಾಡಿಗೆಯನ್ನು ಕೊಡುವುದಕ್ಕೆ ಬಂದರು. ಆದರೆ ಹುಡುಗರು ತೆಗೆದುಕೊಳ್ಳಲಿಲ್ಲ. ಶ್ರೀರಾಮಕೃಷ್ಣರು ಸುಬೋಧನಿಗೆ ನಿನ್ನ ಮನೆಯ ಹತ್ತಿರ ಮಹೇಂದ್ರ ಎಂಬ ಒಬ್ಬ ಉಪಾಧ್ಯಾಯನಿದ್ದಾನೆ. ಅವನು ಇಲ್ಲಿಗೆ ಬರುತ್ತಿರುವನು. ನೀನು ಅವನನ್ನು ಹೋಗಿ ನೋಡು. ಇಲ್ಲಿಗೂ ಮಧ್ಯೆ ಮಧ್ಯೆ ಬರುತ್ತಿರು ಎಂದರು. ಇದಾದ ಮೇಲೆ ಸುಬೋಧ ಧ್ಯಾನದಲ್ಲಿ ತನ್ನ ಹುಬ್ಬಿನ ಮಧ್ಯೆ ಒಂದು ಜ್ಯೋತಿಯನ್ನು ನೋಡುತ್ತಿದ್ದ. ಇದನ್ನು ಅವನು ತನ್ನ ತಾಯಿಗೆ ಹೇಳಿದಾಗ ನೀನು ಅದೃಷ್ಟವಂತ, ಆದರೆ ಇದನ್ನು ಯಾರಿಗೂ ಹೇಳಬೇಡ, ಹೇಳಿದರೆ ನಿನಗೇ ನಷ್ಟವಾಗುವುದು ಎಂದಳು. ಅದಕ್ಕೆ ಸುಬೋಧ ನನಗೆ ಇದರಿಂದ ಏನು ನಷ್ಟವಾಗುವುದು? ನನಗೆ ಈ ಬೆಳಕಲ್ಲ ಬೇಕಾಗಿರುವುದು. ಎಲ್ಲಿಂದ ಈ ಬೆಳಕು ಬರುವುದೋ ಆ ಮೂಲ ಬೇಕು ಎಂದ. ಸುಬೋಧನಿಗೆ ಓದಿನ ಮೇಲೆ ಆಸಕ್ತಿ ಹೋಯಿತು. ಅವನು ಯಾವಾಗಲೂ ಶ್ರೀರಾಮಕೃಷ್ಣರೊಡನೆ ಧ್ಯಾನ, ಅಧ್ಯಯನ, ಜಪ ಮುಂತಾದವುಗಳಲ್ಲಿ ಕಾಲ ಕಳೆಯಬೇಕೆಂದು ಇಚ್ಛಿಸಿದನು. ಶ್ರೀರಾಮಕೃಷ್ಣರು ಸಲಹೆ ಮಾಡಿದ್ದರಿಂದ ಮಹೇಂದ್ರ ಅನೇಕ ವೇಳೆ ಸುಬೋಧನಿಗೆ ತನ್ನ ಮನೆಗೆ ಬಾ ಎಂದು ಹೇಳಿದ್ದನು. ಆದರೆ ಸುಬೋಧ ಹೋಗಲಿಲ್ಲ. ಅವನು ಗೃಹಸ್ಥ. ಅವನ ಹತ್ತಿರ ಹೋಗಿ ಏನು ದೇವರ ವಿಷಯ ಕೇಳುವುದು ಎಂದು ಅಸಡ್ಡೆ. ಇನ್ನೊಂದು ಸಲ ಸುಬೋಧ ದಕ್ಷಿಣೇಶ್ವರಕ್ಕೆ ಹೋದಾಗ ಅವನನ್ನು ಶಶಿ ಮತ್ತು ಶರತ್ಗೆ ಪರಿಚಯ ಮಾಡಿಸಿ ನೀನು ನರೇಂದ್ರನನ್ನು ನೋಡುವುದಕ್ಕೆ ಹೋಗು ಎಂದು ಹೇಳಿದರು. ನೀನು ಮಹೇಂದ್ರನನ್ನು ನೋಡುವುದಕ್ಕೆ ಏತಕ್ಕೆ ಹೋಗಲಿಲ್ಲ ಎಂದು ಕೇಳಿದರು. ಮಹಾಶಯರೇ, ಅವನು ಹೆಂಡತಿ ಮಕ್ಕಳೊಡನೆ ಸಂಸಾರ ನಡೆಸುತ್ತಿದ್ದಾನೆ. ನಾನು ಅವನಿಂದ ಕಲಿಯುವುದೇನು ಎಂದ ಸುಬೋಧ. ಶ್ರೀರಾಮಕೃಷ್ಣರು ನಕ್ಕು, ನೋಡು, ಅವನು ನನ್ನ ವಿಷಯವನ್ನು ಮಾತ್ರ ಮಾತನಾಡುತ್ತಾನೆ, ಇನ್ನೇನು ಬೇರೆ ಮಾತನಾಡುವುದಿಲ್ಲ ಎಂದರು. ಸುಬೋಧ ಮಹೇಂದ್ರನನ್ನು ನೋಡುವುದಕ್ಕೆ ಹೋದ. ನೀನು ಏತಕ್ಕೆ ಮುಂಚೆ ಬರಲಿಲ್ಲ ಎಂದು ಮಹೇಂದ್ರ ಕೇಳಿದ. ನೀವು ಗೃಹಸ್ಥರಾದುದರಿಂದ ನನಗೆ ಬರುವುದಕ್ಕೆ ಮನಸ್ಸಿರಲಿಲ್ಲ. ಆದರೆ ಶ್ರೀರಾಮಕೃಷ್ಣರು ನೀವು ಅವರ ವಿಷಯವನ್ನು ಮಾತ್ರ ಮಾತನಾಡುತ್ತೀರಿ ಎಂದು ಹೇಳಿದ ಮೇಲೆ ಬಂದೆ ಎಂದನು. ಶ್ರೀರಾಮಕೃಷ್ಣರು ಹೇಳುವುದು ನಿಜ. ನಾನೊಬ್ಬ ಕೆಲಸಕ್ಕೆ ಬಾರದವನು. ಆದರೆ ನಾನೊಂದು ಸರೋವರದ ಸಮೀಪದಲ್ಲಿರುವುದರಿಂದ ಅದರಿಂದ ಸ್ವಲ್ಪ ನೀರನ್ನು ತೆಗೆದು ಮನೆಯಲ್ಲಿಟ್ಟಿದ್ದೇನೆ. ಯಾರಾದರೂ ಬಂದರೆ ಅವರಿಗೆ ನಾನು ಅದನ್ನೇ ಕೊಡುವುದು. ಅವರ ಮಾತಲ್ಲದೆ ನಾನು ಇನ್ನೇನು ಮಾತನಾಡಬಲ್ಲೆ ಎಂದನು ಮಹೇಂದ್ರ. ಅಧ್ಯಾಯ 55 ಮುಗಿಯಿತು.